ಸೀಮಿತ ಆಗಿತ್ತು ಹೋರಾಟ. ನಂತರ ನಮ್ಮವರೇ ನಮಗೆ ಸಪೋರ್ಟ್ ಮಾಡಲಿಲ್ಲ 1857ರ ದಂಗೆಯಲ್ಲಿ. ದೊಡ್ಡ ದೊಡ್ಡ ಜಮೀನ್ದಾರ ಸಪೋರ್ಟ್ ಮಾಡಲಿಲ್ಲ, ವಿದ್ಯಾವಂತ ಭಾರತೀಯರು ಬೆಂಬಲ ಕೊಡಲಿಲ್ಲ. ಶಾನ್ ಭೋಗರು ಆಗಿನ ಏನು ಬ್ರಿಟಿಷರಿಗೆ ಬೆಂಬಲವಾಗಿ ನಿಂತಿದ್ರಲ್ಲ, ಬ್ರಿಟಿಷರ ಜೊತೆಯಲ್ಲಿ ನಿಂತಿದ್ರಲ್ಲ, ಅವರೆಲ್ಲರೂ ಬ್ರಿಟಿಷರಿಗೆ ಸಪೋರ್ಟ್ ಮಾಡಿದ್ರ ಹೊರತು ಭಾರತೀಯರಿಗೆ ಸಪೋರ್ಟ್ ಮಾಡಲಿಲ್ಲ. ಉದಾಹರಣೆ ಹೈದರಾಬಾದ್ ನಿಜಾಮ ಬ್ರಿಟಿಷರಿಗೆ ಔಷಧಿಗಳನ್ನ ಕೊಟ್ಟ, ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡ್ತಾನೆ, ಹಣಕಾಸದ ವ್ಯವಸ್ಥೆಯನ್ನು ಮಾಡ್ತಾನೆ. ಬರೋಡದ ಗಾಯಕವಾಡ, ಇಂದೋರದ ಹೋಳ್ಕರ್, ಗೋರ್ಖಾಗಳು ಈ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತಟಸ್ಥವಾಗಲಿಲ್ಲ, ಅವರು ಬ್ರಿಟಿಷರಿಗೆ ಬೆಂಬಲ ಕೊಟ್ಟರು. ದೇಶದ್ರೋಹಿಗಳ ಸಂಖ್ಯೆ ಜಾಸ್ತಿ ಆಯ್ತು. ವಾಗಣಗೆರೆಯ ಭೀಮಗೌಡ ಅನ್ನುವಂಥ ವ್ಯಕ್ತಿ ರಾಜ ವೆಂಕಟಪ್ಪ ನಾಯಕನನ್ನು ಬಂಧಿಸುವಲ್ಲಿ ಯಶಸ್ವಿಯಾದ. ಮಾನಸಿಂಗ ಅನ್ನುವಂಥ ವ್ಯಕ್ತಿ ಮಧ್ಯಪ್ರದೇಶದ ಶಿವಪುರ ಎಂಬ ಸ್ಥಳದಲ್ಲಿ ತಾತ್ಯ ಟೋಪಿಯನ್ನು ಬಂಧಿಸ್ತಾನೆ. ಆ ದೇಶದ್ರೋಹಿಗಳು ಬ್ರಿಟಿಷರಿಗೆ ಸಪೋರ್ಟ್ ಮಾಡಿದ್ರ ಹೊರತು ಭಾರತೀಯರಿಗೆ ಸಪೋರ್ಟ್ ಮಾಡಲಿಲ್ಲ, ಸೈನಿಕರಿಗೆ ಬೆಂಬಲವನ್ನು ಕೊಡಲಿಲ್ಲ. ಆದ್ದರಿಂದ 1857ರ ದಂಗೆಯಲ್ಲಿ ನಾವು ಯಶಸ್ವಿಯಾಗಲಿಲ್ಲ. ಶಸ್ತ್ರಾಸ್ತ್ರಗಳ ಕೊರತೆ, ವೆಫೆನ್ಸ್ಗಳಂತ ಏನ್ ಕರಿತೀವಿ, ಶಸ್ತ್ರಾಸ್ತ್ರಗಳು, ಈ ಶಸ್ತ್ರಾಸ್ತ್ರಗಳು ಭಾರತೀಯರ ಕಡೆ ಅಷ್ಟೊಂದು ಸೈನಿಕರ ಕಡೆ ಶಸ್ತ್ರಾಸ್ತ್ರ ಸರಿಯಾಗಿ ವರ್ಕ್ ಮಾಡ್ತಾ ಇರಲಿಲ್ಲ. ಅವರು ಅತ್ಯಾಧುನಿಕ ಮದ್ದುಗುಂಡುಗಳನ್ನು ಬಳಸಿದ್ರು, ರೈಫಲ್ಗಳನ್ನು ಬಳಸಿದ್ರು, ಮದ್ದುಗುಂಡುಗಳನ್ನು ಬಳಸಿದ್ರು, ಅವ್ರು ಹೊಡಿತಾ ಇದ್ರು. ಆದ್ರೆ ನಾವು ಹಳೆಯ ಶಸ್ತ್ರಾಸ್ತ್ರಗಳನ್ನು ಬಳಕೆ ಮಾಡಿದೆವು, ಹರ ಮಹಾದೇವ ಅಂತ ಘೋಷಣೆ ಮಾಡಿದೆವು, ಕ್ರಾಂತಿ ವ್ಯವಸ್ಥಿತವಾಗಿತ್ತು. ಆದ್ರೆ ಆಯುಧಗಳು ಕೈ ಕೊಡ್ತವೆ. ಇವತ್ತು ಹಚ್ಚಿದ ಬೆಂಕಿ ಮರದಿನ ಸ್ಫೋಟಗೊಂಡ್ರೆ ಹೆಂಗ? ಮಧ್ಯಪ್ರದೇಶದ ಉತ್ತರ ಪ್ರದೇಶದಲ್ಲಿ ರಾಜ ಮಹಾರಾಜರು ಸ್ಫೋಟ ಮಾಡಿದಂತ ಆ ಪಿರಂಗಿಗಳು ಇವತ್ತು ಬೆಂಕಿ ಹಚ್ಚಿದ್ರೆ ಮರದನ ಸಿಡಿತಿದ್ರು, ಅಲ್ಲಿ ಯಾರು ಇರ್ತದ್ರು? ಇವತ್ತು ಹಚ್ಚಿದ ಸ್ಫೋಟ ಮರದನ ಸಿಡಿದ್ರೆ ಅಲ್ಲಿ ಯಾರು ಅಲ್ಲಿ ಹೋಗ್ಬಿಡ್ತಾರೆ, ಎಲ್ಲರೂ ಓಡಿ. ಹಾಗಾದ್ರೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಕೊರತೆ, ಗಂಗಾ ನದಿಗೆ ಮಾತ್ರ ಈ ಹೋರಾಟ ಸೀಮಿತ ಆಗಿತ್ತು. ನಮ್ಮವರು ನಮ್ಗೆ ಸಪೋರ್ಟ್ ಮಾಡಲಿಲ್ಲ, ದೇಶದ್ರೋಹಿಗಳ ಸಂಖ್ಯೆ ಜಾಸ್ತಿ ಆಗಿತ್ತು. ಆಕ್ಚುಲಿ ಈ ದಂಗೆ ಆರಂಭ ಆಗೋದು ಎಷ್ಟನೇ ತಾರೀಕು ಅಂದ್ರೆ ಮೇ 31ರಂದು ಆರಂಭ ಆಗಬೇಕಾಗಿತ್ತು. ಮೇ 31ರಂದು ಆರಂಭವಾಗಬೇಕಾದಂತ ದಂಗೆ ಎಷ್ಟನೇ ತಾರೀಕು ಪ್ರಾರಂಭ ಆಯ್ತಂದ್ರ ಮೇ 10ನೇ ತಾರೀಕು ಆರಂಭವಾಯಿತು. ನೋಡಿ, 1857ರ ದಂಗೆ ಮೇ 31ರಂದು ಆರಂಭ ಆಗಬೇಕಾಗಿತ್ತು, ಆದ್ರೆ ಮೇ 10ನೇ ತಾರೀಕು ಆರಂಭ ಆಯ್ತು. ಸಕ್ಸಸ್ ಆಗಲಿಲ್ಲ ಅದು. ಮತ್ತೆ ನಾಯಕತ್ವದ ಕೊರತೆ, ಸರಿಯಾಗಿರುವಂತ ನಾಯಕರು, ನಾ ಪೀರ ನೀ ಪೀರ, ನಾ ಸೂರ ನೀ ಸೂರ. ದೆಹಲಿಯಲ್ಲಿ ಬಹದ್ದೂರ್ ಶಾ ನಾನೇ ಸೂರ ಅಂತೇಳಿ ಆ ಹರಿತವಾದ ಕತ್ತಿ ತೆಗೆದುಕೊಂಡು ಬೇಸವನೆ ಆ ಕೆಂಪು ಕೋಟೆಯ ಮೇಲೆ ನಿಂತುಕೊಂಡು 2ನೇ ಬಹದ್ದೂರ್ ಶಾ ಹರಿತವಾದ ಕತ್ತಿ ತಗೊಂಡು ಬೀಸುವಾಗ ಅವನ ದಂಡ ನಾಯಕನಾಗಿರುವಂತ ಬಕತ್ ಖಾನ್ ಬೈತಾನ, ಹುಚ್ಚುಗಟ್ಟಿ ಸತ್ಯ ಅಂತೀನಿ, ಎದಕ್ ಮುಂದೇನು ಸೈನಿಕರದಾರ? ಹಾಗಾದ್ರೆ ದೆಹಲಿಯಲ್ಲಿ 2ನೇ ಬಹದ್ದೂರ್ ಶಾ ತಾನೇ ನಾಯಕ ಅಂದ, ಕಾನ್ಪುರದಲ್ಲಿ ನಾನಾ ಸಾಹೇಬ್ ನಾನೇ ನಾಯಕ ಅಂದ, ಝಾನ್ಸಿಯಲ್ಲಿ ರಾಣಿ ಲಕ್ಷ್ಮೀಬಾಯಿ ನಾನೇ ನಾಯಕಿ ಅಂದಳು, ಔಧದಲ್ಲಿ ಬೇಗಂ ಹಜರತ್ ಮಲ್ಲ ನಾನೇ ನಾಯಕ ಅಂದರು. ಅವರವರು ಸ್ವಾರ್ಥಕ್ಕಾಗಿ ಹೋರಾಟ ಮಾಡಿದ್ರ ಹೊರತು ಅವರು ದೇಶಕ್ಕಾಗಿ ಹೋರಾಟ ಮಾಡಲಿಲ್ಲ, ಸಕ್ಸಸ್ ಆಗಲಿಲ್ಲ. ಸರಿಯಾಗಿರುವಂತ ನಾಯಕತ್ವದ ಕೊರತೆ ಎದ್ದು ಕಾಣುತ್ತಾ ಇತ್ತು. ಆದ್ದರಿಂದ 1857ರ ದಂಗೆ ಯಶಸ್ವಿ ಆಗಲಿಲ್ಲ.